So, so everyone sharing their experience and their feelings and etc. These are very important, sir. Generally, the success voice is important to get success. Remaining people, I'm inviting. So next, generally at that time, Mahesh Kumar and Neelakantachari and another friend, three members joined in our Sai Meda. Out of those three members, two members got selected. One member justly missed he. So now I am inviting his friend Neelakantachari. Please welcome. ನನ್ನ ಹೆಸರು ನೀಲಕಂಠಚಾರಿ ಅಂತ, ಎಲ್ಲರೂ ಚಾರಿ ಅಂತ ಕರೀತಾರೆ. ಸೊ ಇಲ್ಲಿ ಬಂದಿರೋರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಸೆಲೆಕ್ಟ್ ಆಗಿರೋರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಒಂದೇ ಡಿಪಾರ್ಟ್ಮೆಂಟ್ಗೆ ಹೋಗ್ತಿದ್ದೀವಿ, ಮುಂದೆ ಹಾಗೆ ಟ್ರೈನಿಂಗ್ ಸೆಂಟ್ರಲ್ಲಿ ಮೀಟ್ ಆಗೋಣ. ಸರಿ, ನನಗೆ ತೆಲುಗು ಬರುತ್ತೆ, ಒಂದೆರಡು ಮಾತು ತೆಲುಗಲ್ಲಿ మాట్లాడుತೀನಿ సరిగాలికోస్కర. సార్, రమణ సార్కి, రాజశేఖర్ సార్కి చాలా ధన్యవాదాలు. మీ వల్లే మేము ఇంత సక్సెస్ అయ్యాము. ఖచ్చితంగా మీకు చేతులెత్తి నమస్కరిస్తున్నాం సార్. గురువే దైవం, గురువుని మించిన దైవం లేదు. మేము ఏమి ఎదగాలన్నా తల్లిదండ్రులు, తర్వాత గురువే. థ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಸೊ ನಾನು ಇದಕ್ಕೆ ಮೊದಲು 2 ಟೈಮ್ಸ್ KPTCL ಎಕ್ಸಾಮ್ ಬರೆದಿದ್ದೀನಿ. 2 ಟೈಮ್ಸು ಸಕ್ಸಸ್ ಆಗಿಲ್ಲ. ಪೇರೆಂಟಲ್ ಸಪೋರ್ಟು ಕೂಡ ತುಂಬ ಕಡಿಮೆ ಇದೆ ನನಗೆ. ಆ್ಯಕ್ಚುಲಿ ನಾನು ಸಿಂಗಲ್ ಪೇರೆಂಟ್ ಇರೋದು ನನಗೆ. ಸೊ ತುಂಬ ಕಷ್ಟಪಡ್ತಿದ್ದೆ. ಅಣ್ಣ ಅವ್ರ ಜೊತೆ ಇದ್ದೆ. ಓದಕ್ಕೆ ಹೋದರೆ ತುಂಬ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ. ಈ ಕೆಲಸ ಮಾಡಬೇಕು, ಫೈನಾನ್ಷಿಯಲಿ ಅವ್ರನ್ನ ಕೇಳೋಕ್ಕಾಗಲ್ಲ ಏನಕ್ಕೂ. ತಂದೆ ತಾಯಿ ಇದ್ದರೆ ಎಲ್ಲ ಕೇಳ್ಬೋದು. ಸೊ ಹಂಗೆ ನನಗೆ ನಾನೇ ಒಂದಿನ ಕ್ವಶನ್ ಹಾಕ್ಕೊಂಡೆ, ನಾನು ಯಾಕೆ ಪಾಸ್ ಆಗ್ತಿಲ್ಲ ಅಂತ. ಡಿಪ್ಲೊಮೊ ಎಲ್ಲ ಸೆಮಿಸ್ಟ್ರು ಡಿಸ್ಟಿಂಕ್ಷನ್ನು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದರೆ ಪಾಸ್ ಆಗೋಕ್ಕಾಗ್ತಿಲ್ಲ. ಸೊ ವಾಟ್ ಈಸ್ ದ ಡಿಮೆರಿಟ್? ನಾ ಏನಕ್ಕೆ ಪಾಸ್ ಆಗ್ತಿಲ್ಲ ಅಂತ ನನಗೆ ನಾನೇ ಕ್ವಶನ್ ಹಾಕ್ಕೊಂಡೆ. ಎಷ್ಟು ಸಲ ಪ್ರಿಪೇರ್ ಆದರೂ ಅಕಾಡೆಮಿಕ್ ಇಯರಲ್ಲಿ ಏನು ಅರ್ಥ ಆಗ್ತಿದೆಯೋ ಅದೇ ಅರ್ಥ ಆಗ್ತಿದೆ, ಫರ್ದರ್ ಏನು ಅರ್ಥ ಆಗ್ತಿಲ್ಲ ನನಗೆ. ಸೊ ಅವಾಗ ಡಿಸೈಡ್ ಆದ, ಅಕಾಡೆಮಿಕ್ ಇಯರ್ ಪಾಸ್ ಆಗಬೇಕಂದ್ರೆ ಗುರು ಇದ್ದ, ಅದಕ್ಕೆ ಪಾಸ್ ಆದೆ, ಸ್ವಂತ ಓದಿ ಪಾಸ್ ಆಗಿಲ್ಲ. ಸೊ ಅದೇ ಥರ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಬೇಕಂದ್ರೂ ಅದಕ್ಕೆ ಅಂತ ಗುರು ಇರಬೇಕು, ಆವಾಗೆ ಪಾಸ್ ಆಗೋಕ್ಕೆ ಸ್ವಲ್ಪ ಪುಷಪ್ ಆಗುತ್ತೆ ಅಂತ ಥಿಂಕ್ ಮಾಡಿದೆ. ಸೊ ನನಗೆ ನೆಟ್ವರ್ಕ್ ಅನಾಲಿಸಿಸ್ ಇಸ್ ದ ಟಫೆಸ್ಟ್ ಸಬ್ಜೆಕ್ಟ್ ನನಗೆ. ಇಂಜಿನಿಯರಿಂಗಲ್ಲಿ ನನ್ನ ಮಾರ್ಕ್ಸು 35 ನೆಟ್ವರ್ಕಲ್ಲಿ, ಡಿಪ್ಲೊಮೊದಲ್ಲಿ ಸ್ವಲ್ಪ ಬಂದಿತ್ತು ಒಂದು 50, ಇಂಜಿನಿಯರಿಂಗಲ್ಲಿ 35. ಸೊ ನೆಟ್ವರ್ಕ್ ಅನಾಲಿಸಿಸ್ ಕ್ಲಾಸಸ್ ಅಂತ ಯೂಟ್ಯೂಬಲ್ಲಿ ನೋಡಿದೆ. ಫಸ್ಟ್ ದೇವರು ಕಾಣಿಸಿದ್ರು, ರಮಣ ಸರ್ ನೋಡಿದೆ. ತುಂಬ ಚೆನ್ನಾಗಿ ಆ KCL, ಓಮ್ಸ್ ಲಾ ಬೇಸಿಕ್ ಹೇಳಿದವರು, ಅದು ಫ್ರೀ ವಿಡಿಯೋ ಕ್ಲಾಸ್. ಓಮ್ಸ್ ಲಾ, KCL, KVL, ಸ್ವಲ್ಪ ಯಾವುದೋ ಇನ್ನೊಂದು ನೋಡಲ್ ಅನಾಲಿಸಿಸ್ ಯಾವುದೋ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು. ತುಂಬ ಕ್ಯಾಚಿ ಆಗಿತ್ತು. ನೋಡಿದ ತಕ್ಷಣ ನನಗೆ ಹಂಗೆ ಇಂಟ್ರೆಸ್ಟು, ಇನ್ನೂ ಒಂದು ಸ್ವಲ್ಪ ಹೊತ್ತಿದ್ರೆ ವಿಡಿಯೋ ಚೆನ್ನಾಗಿರುತ್ತೆ ಅಂತ ಇನ್ನೊಂದು 10 ಸಲ ಟ್ರೈ ಮಾಡಿದೆ, ಸಿಗತ್ತೇನೋ ಅಂತ. ಬಟ್ ಇಟ್ಸ್ ನಾಟ್ ಫೌಂಡ್ ಇನ್ ಯೂಟ್ಯೂಬ್, ಓನ್ಲಿ ಸ್ಯಾಂಪಲ್ ವಿಡಿಯೋಸ್ ಓನ್ಲಿ ಅವೈಲೇಬಲ್. ಬಟ್ ತುಂಬ ಬೇಜಾರಾಯ್ತು ಅವಾಗ, ಯಾಕೆ ಇವ್ರು ಹಿಂಗೆ ಮಾಡಿದ್ದಾರೆ ಅಂತ. ಮತ್ತೆ ಕೆಳಗಡೆ ಒಂದು ನಂಬರ್ ಬರ್ತಿತ್ತು, ಸ್ಕ್ರೋಲ್ ಮಾಡ್ತಿದ್ದೆ, ಈ ನಂಬರ್ ಕಾಲ್ ಮಾಡಿ ನಿಮಗೆ ಫುಲ್ ವೀಡಿಯೋಸ್ ಬೇಕಿದ್ರೆ ಅಂತ. ಸೊ ಅವಾಗ ನಾನೇ ಸ್ವಂತ ಕಾಲ್ ಮಾಡಿದೆ, ಫುಲ್ ವೀಡಿಯೋಸ್ ಬೇಕು ಸರ್ ನನಗೆ ಅಂತ. ಅವರು ಬೆಂಗಳೂರಲ್ಲಿ ಇಲ್ಲಿ ಒಂದು ಆಫೀಸ್ ಇದೆ, ಇಲ್ಲಿ ಬನ್ನಿ ಮೆಮೊರಿ ಕಾರ್ಡ್ ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು ಅವಾಗ. ಸೊ ಇಲ್ಲಿ ಬಂದು ಮೆಮೊರಿ ಕಾರ್ಡು ಪರ್ಚೇಸ್ ಮಾಡ್ಕೊಂಡಿದ್ದೆ. ಬಿಕಾಸ್ ನಾನು ಮತ್ತೆ ಅವ್ರು ಹೇಳಿದರು ಆಫ್ಲೈನ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಬರ್ತಿರತ್ತೆ ಬನ್ನಿ ಅಂತ. ಬಟ್ ನಾನು 3 ಶಿಫ್ಟ್ಸ್, ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟ್, ನೈಟ್ ಶಿಫ್ಟ್, 3 ಶಿಫ್ಟು ಕಂಪ್ನಿಲಿ ಕೆಲಸ ಮಾಡಿಕೊಂಡು ಓದಬೇಕು. ಸೊ ನನಗೆ ಮನೆಯಲ್ಲಿ ಹಂಗೆ ಓದು ಅಂತ ಯಾರು ಸಪೋರ್ಟ್ ಮಾಡ್ತಾರೆ, ಬಟ್ ಹಂಗಂತ ನಾನು ಅವ್ರ ಮೇಲೆ ಬರ್ಡನ್ ಆಗೋಕ್ಕೆ ಇಷ್ಟ ಇರಲಿಲ್ಲ. ಸೊ 3 ಶಿಫ್ಟ್ ಮಾಡ್ಕೊಂಡು ಓದೋಕ್ಕೇನು ಅಂದರೆ ರೆಕಾರ್ಡೆಡ್ ವಿಡಿಯೋ ಕ್ಲಾಸ್ ಅಷ್ಟೇ ನನಗೆ ಬೇಕು ಅಂತೇಳಿ, ಆ ರೆಕಾರ್ಡೆಡ್ ವಿಡಿಯೋ ಕ್ಲಾಸಸ್ಸಲ್ಲೇ ತುಂಬ ರಿಪೀಟಾಗಿ ಓದಿ ನಾನೇ ಸ್ವಂತ ನೋಟ್ಸ್ ಮಾಡಿಕೊಂಡು, ನೋಟ್ಸ್ ಮೆಟೀರಿಯಲ್ಲು ತೊಗೊಂಡಿಲ್ಲ, ಅಷ್ಟು ದುಡ್ಡು ಇರಲಿಲ್ಲ ನನ್ನ ಹತ್ರ, ಇದ್ದಿದ್ದು ಓನ್ಲಿ 15,000, ಅದರಲ್ಲಷ್ಟೇ ಪರ್ಚೇಸ್ ಮಾಡ್ಕೊಂಡು ಓದಿದ್ದೀನಿ. ಇವತ್ತು 15,000ಇಂದನೇ ಒಂದು ಒಳ್ಳೆ ಸ್ಯಾಲ್ರಿ ತೊಗೊಳ್ಳೋಷ್ಟು ಬಂದಿದೆ. ತುಂಬ ಥ್ಯಾಂಕ್ ಯು ಸರ್. ನಿಜವಾಗ್ಲೂ ರಮಣ ಸರ್, ನಂಗೆ ಇನ್ನೂ ರೆಕಾರ್ಡೆಡ್ ವಿಡಿಯೋ ಕ್ಲಾಸಸ್ಸಲ್ಲಿ ಇವರಿಬ್ಬರೇ ಅಲ್ಲ, ರಿಮೈನಿಂಗ್ ಸರ್ಸ್ ಇದ್ದಾರೆ, ಅವ್ರ ಹೆಸರು ಮರ್ತಿದ್ದೀನಿ. ನೆಟ್ವರ್ಕ್ ಅನಾಲಿಸಿಸು ರಮಣ ಸರ್ ಮಾಡಿಲ್ಲ, ಅದರಲ್ಲಿ ಬೇರೆ ಯಾರೋ ಖರಗ್ಪುರ ಯೂನಿವರ್ಸಿಟಿ ಅಂತ ಮಾಡ್ತಾರೆ, ಅವ್ರ ಹೆಸರು ಮರ್ತಿದ್ದೀನಿ ನಾನು. ಅವರು ಹೇಳಿದ್ದು ಮೋಟಿವೇಶನ್ ಅಂತೂ ತುಂಬ ಸಿಂಪಲ್.
ಬೇಸಿಕ್ಕಿಂದ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡಿ ನಿಜವಲ್ಲೂ ಒಂದು ಲೆವೆಲ್ಗೆ ತೊಗೊಂಡೋದ್ರು ಅವರು. ಮತ್ತು ಮಿಷನ್ಸ್ ಎಲ್ಲನೂ ಒಬ್ಬರು ಲೆಫ್ಟ್ ಹ್ಯಾಂಡಲ್ಲಿ ಟೀಚ್ ಮಾಡಿದರು. ಸರ್ ನೇಮ್ಸ್ ನೆನಪಿಲ್ಲ, ಮರ್ತಿದ್ದೀನಿ, ತುಂಬ ದಿನ ಆಯಿತು. ಆನ್ಲೈನ್ ರೆಕಾರ್ಡೆಡ್ ವಿಡಿಯೋ ಕ್ಲಾಸ್ ಮಾಡಿರೋರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು ಸರ್. ರಿಯಲಿ ಅದು ಒಳ್ಳೆ ಎಫರ್ಟ್. ಕೆಲಸ ಮಾಡ್ಕೊಂಡು ಹೋದವ್ರಿಗೆ ರೆಕಾರ್ಡೆಡ್ ವಿಡಿಯೋ ಕ್ಲಾಸಸ್ ತುಂಬ ಯೂಸ್ ಆಗುತ್ತೆ. ನಾನು ಒಂದು 4 ಮೆಂಬರ್ಸ್ಗೆ ರೆಫರ್ ಮಾಡಿದ್ದೆ. ಅದರಲ್ಲಿ ಮಹೇಶ್ ಒಬ್ಬರು ಲೈಬ್ರರಿಲಿ ಕೂತು ಓದ್ತಿರ್ಬೇಕಾದ್ರೆ ಸಿಕ್ತ, ನಂಗೆ ಅಲ್ಲೇ ಫ್ರೆಂಡ್ ಆದ, ಅಲ್ಲೇ ಸಜೆಸ್ಟ್ ಮಾಡಿದೆ, ನಾನು ತಗೋ ಮಹೇಶ್, ಕಂಪ್ಲೀಟ್ ಪಾಸ್ ಆಗೇ ಆಗ್ತೀವಿ, ಮತ್ತು ನಾವಿಬ್ಬರು ಆವಾಗ ಡಿಸ್ಕಸ್ ಮಾಡ್ತೀವಿ. ತುಂಬ ಥ್ಯಾಂಕ್ಸ್ ಸರ್, ನಿಜವಾಗ್ಲೂ ಹೇಳ್ತಿದ್ದೀನಿ. ಮತ್ತು ಎಲ್ಲರಿಗೂ ಹೇಳೋದೇನೆಂದರೆ, ಒಂದು ವಿಡಿಯೋ ಕ್ಲಾಸಸ್ ನೋಡುವಾಗ ಇವ್ರ ಮೋಟಿವೇಶನ್ನೇ ತುಂಬ ಮೋಟಿವೇಟ್ ಮಾಡ್ತಿದ್ರು. ಇದು ಬಂದೇ ಬರುತ್ತೆ, ಈ ಕ್ವಶನ್ ಬಂದೇ ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂದರೆ ಖಂಡಿತವಾಗ್ಲೂ ಆ ಕ್ವಶನ್ ಬಂದಿತ್ತು. ಸರಿ ಹೇಳೋ ಕ್ವಶನ್ಸ್ ಎಲ್ಲ ಬಂದಿತ್ತು. ಎಕ್ಸಾಮು ಎಷ್ಟೋ ಜನ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು, ಓಕೆ, ಬಟ್ ಎಲ್ಲರಿಗೂ ಒಂದು ಏನಿರ್ಬೇಕಂದ್ರೆ ಲಿಸ್ಟಲ್ಲಿ ಬರಬೇಕು ಅನ್ನೋದೊಂದು ಆಸೆ ಇರಬೇಕು. ಎನಿಬಡಿ ಕ್ಯಾನ್ ಅಪ್ಲೈ ಟು ನೋಟಿಫಿಕೇಶನ್, ಬಟ್ ಲಿಸ್ಟಲ್ಲಿ ಹೆಸರು ಬರಬೇಕು ಅನ್ನೋದು ಇರಬೇಕು, ಓಕೆ. ಸೊ ನೆಕ್ಸ್ಟ್ ಏನಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಸಾಯಿ ಮೇದನೆ ಸಪೋರ್ಟ್ ಮಾಡಿ. ನಂಗೆ ಗೊತ್ತಿದ್ದಂಗೆ ರೆಕಾರ್ಡೆಡ್ ವಿಡಿಯೋ ಕ್ಲಾಸ್ ತೊಗೊಂಡ್ರೇ ನಾವು JE ಎಲ್ಲ ಪಾಸ್ ಆಗ್ಬೋದು. ಇನ್ನು ಅವ್ರ ಹತ್ರ ಡೈಲಿ ಟ್ರೈನಿಂಗ್ ಆನ್ಲೈನು ಆಫ್ಲೈನ್ ಇನ್ನೂ 3 ಟೈಪ್ಸ್ ಟ್ರೈನಿಂಗ್ ಇದೆಯಲ್ಲ, ಅದೆಲ್ಲ ತೊಗೊಂಡ್ರೆ IAS ಎಲ್ಲನೂ ಪಾಸ್ ಆಗ್ಬೋದು. ಅಷ್ಟು ಮೆಟೀರಿಯಲ್ ಇದೆ ಅವ್ರ ಹತ್ರ. ತುಂಬ ಸಿಂಪಲ್ಲಾಗಿ ಆ್ಯಕ್ಚುಲಿ ನಾನು ಈಗ 1 ಇಯರಿಂದ ಅಷ್ಟೇ 3 ಶಿಫ್ಟ್ಸ್ ವರ್ಕ್ ಮಾಡ್ತೀನಿ. ಅದಕ್ಕೆ ಮೊದಲು ನಾನು ಟೀಚಿಂಗ್ ಫೀಲ್ಡಲ್ಲಿದ್ದೆ. ನಾನು ಎಲೆಕ್ಟ್ರಿಕಲ್ ಟೀಚರೇ, ಬಟ್ ಬೇಸಿಕ್ಸ್ ಅಷ್ಟೇ ಟೀಚ್ ಮಾಡಿದ್ದೀನಿ. ಅದು ಬಿಟ್ಟು ಮಿಷನ್ಸು ಅದೆಲ್ಲ ಅಷ್ಟೊಂದು ಗೊತ್ತಿಲ್ಲ. ಇವ್ರು ಹೇಳಿದಷ್ಟು ಸುಲಭವಾಗಿ ನಾನು ಡಿಪ್ಲೊಮೊ ಇಂಜಿನಿಯರಿಂಗ್ ಎಲ್ಲೂ ನೋಡಿಲ್ಲ ಟೀಚರ್ಸ್ನ. ನಿಜವಾಗ್ಲೂ ಹೇಳ್ತೀನಿ, ಡಿಪ್ಲೊಮೊ ಗೌರ್ಮೆಂಟ್ ಕಾಲೇಜಲ್ಲಿ, ಇಂಜಿನಿಯರಿಂಗು ಗೌರ್ಮೆಂಟ್ ಸೀಟೆ, ಬಟ್ 50,000 20,000 ಫೀಸ್ ಕಟ್ಟಿದ್ರು. ಈ 15,000 ಸಿಕ್ಕಿರೋ ಅಷ್ಟು ಟೀಚಿಂಗು ಎಲ್ಲೂ ಸಿಕ್ಕಿಲ್ಲ. ఇదంతా నిజ. ఐ అగ్రీ, స్ట్రాంగ్లీ అగ్రీ సార్. మీకు తెలుసలేదు, ఎంత ఫీజు కట్టినా కూడా మీకు తక్కువే, మీరు ఇచ్చిన నాలెడ్జ్కి చెప్తున్నా. మీ దగ్గర ఉన్న టాలెంట్ అంత ఉంది సార్. మీ ఇన్స్టిట్యూట్లో, సాయి మీద ఇన్స్టిట్యూట్లో ఎక్కువ టాలెంట్ ఉంది. నేను అది చూశాను, ఖచ్చితంగా నేను చాలా ಅಟ್ರಾಕ್ಟ್ ಅಯ್ಯಾನು. ಮೂವಿ ಐತೆ, ಮೂವಿನ 2 hours ನೋಡೋಕ್ಕಾಗಲ್ಲ ನನ್ನ ಕೈಲಿ. ಏನೋ ಒಂದು ಡಿಸ್ಟರ್ಬ್ ಆಗುತ್ತೆ, ಇಂಟ್ರೆಸ್ಟ್ ಬರಲ್ಲ. ಒಂದು ಸಾಂಗ್ ಬಂದರೆ, ಫೈಟ್ ಬಂದರೆ ಬೇಡ ಬಿಡು ಈ ಮೂವಿ ನೋಡೋದು ಅನ್ಸುತ್ತೆ. ಬಟ್ ನಿಮ್ಮ ವಿಡಿಯೋ ಕ್ಲಾಸಸ್ 4 hours 5 hours ರೆಕಾರ್ಡೆಡ್ ವಿಡಿಯೋ ಕ್ಲಾಸಸ್ ಕಂಟಿನ್ಯೂಸ್ ಆಗಿ ನೋಡ್ತಿದ್ವಿ, ಒಂದು ದಿನಕ್ಕೆ 2-3 ಟೈಮ್ಸ್. ಸೊ ಒಂದು ಸಾಂಗ್ ಇರಲ್ಲ, ಏನಿಲ್ಲ, ಆದರೂ ಅಷ್ಟೊಂದು ಅಟ್ರಾಕ್ಟಿವ್ ಇರುತ್ತೆ. ತುಂಬ ಚೆನ್ನಾಗಿತ್ತು ಸರ್, ಪ್ರಾಮಿಸ್ ಹೇಳ್ತಿದ್ದೀನಿ. ಇದು ಯಾವುದೇ ಥರ ನಾನು ನೀವೇನು ದುಡ್ಡು ಕೊಟ್ಟು ಅಡ್ವರ್ಟೈಸ್ ಮಾಡಿಸ್ಕೊಂತಿಲ್ಲ, ಏನಿಲ್ಲ, ಇವೆಲ್ಲ ಮನದಾಳದ ಮಾತು. ಥ್ಯಾಂಕ್ ಯು ವೆರಿ ಮಚ್ ಸರ್.